ಅಂತ ಹೇಳಲಿಕ್ಕೆ ಆಯ್ತಾ? ಅದು ಇಲ್ಲ, ಅದರ ಅಸಿಸ್ಟೆಂಟ್ ಗುಳಿಗೆಗಳಿರ್ಬೋದು. ಅಲ್ಲ, 3ಕ್ಕೆ ಕಡಿಮೆ ಆಗೋದು. ಈ ಗುಳಿಗ ಅಂತ ಹೇಳಿದರೆ ನಮ್ಮ ಈ ಉತ್ತರೀಯ ಪ್ರದೇಶದಲ್ಲಿ ಹೆಚ್ಚು ಪ್ರಚಲಿತ ಇಲ್ಲ. ಗುಳಿಗನ ವಿಷಯ ಹೊರತಾಗಿ ಗುಳಿಗೆ ಪ್ರಚಲಿತ ಉಂಟು. ಈ ಬೆಂಕಿ ಸಂಬಂಧಪಟ್ಟ ಹಾಗೆ ನೋಡಿದರೆ ಪೂಂಗುಟ್ಟಿ, ತೀಂಗುಟ್ಟಿ, ಕರಿಂಗುಟ್ಟಿ ಅಂತೇಳಿ ತುಂಬ ಬರ್ತದೆ. ಮಾರಣ ಗುಳಿಗ 399 ನಮೂನೆ ಇದ್ದು ಅಂತೇಳಿ. ಒಂದು ಬ್ರಹ್ಮಾಲಯದಲ್ಲಿ ಕಾಳಕಾಟು ಅಂತೇಳಿ ಒಂದು ದೊಡ್ಡ ಪರಂಪರೆ. ಅವರಿಗೆ ಒಂದು ಸಂದರ್ಭದಲ್ಲಿ ಏನೋ ಒಂದು ಆಶೀರ್ವಾದವಾಗಿ ಪುತ್ರ ಸಂತಾನ ಪ್ರಾಪ್ತಿ ಪರಮೇಶ್ವರ 2 ಬಾಳೆಹಣ್ಣನ್ನು ಕೊಡ್ತಾನೆ. ಸ್ವಲ್ಪ ವಿಷಯ ಏನು ಅಂತ ಹೇಳಿದರೆ, ಬಾಳೆಹಣ್ಣನ್ನು ಒಂದು ಮನೆಯಲ್ಲಿರೋ ಹೆಂಡತಿಗೂ ಮತ್ತೊಂದು ಹೆಂಡತಿಯಾಗಿರುವಂಥ ಒಂದು ವ್ಯಕ್ತಿಗೂ ಕೊಡ್ತಾರೆ. ಮಲಯಾಳ ಪ್ರದೇಶ ಆದ ಕಾರಣ ಹೆಚ್ಚು ವಿವರಣೆ ಬೇಡ ಅಂತ ಕಾಣ್ತದೆ. ಹೆಂಡತಿ ಆಗಿರುವ ವ್ಯಕ್ತಿಗೆ ಮನೆಯಲ್ಲಿ ಆ ಬಾಳೆಹಣ್ಣಿನ ಪ್ರಭಾವದಲ್ಲಿ ಮನೆಯಲ್ಲಿ ಹುಟ್ಟಿದ್ದು ಒಳ್ಳೆಯ ಸುಪುತ್ರ, ಪರಮೇಶ್ವರ ಸದೃಶ. ಹೊರಗೆ ಇರುವ ವ್ಯವಸ್ಥೆಯಲ್ಲಿ ಹುಟ್ಟಿದ್ದು ಅದು ಸ್ವಲ್ಪ ಪರಮೇಶ್ವರನ ಸ್ವರೂಪವೇ, ಆದರೆ ಬಿಲ್ಲು ಬಾಣೆಲ್ಲ ಹಿಡ್ಕೊಂಡು ಬೇಟೆ ಮಾಡಿ ಮಾಂಸವನ್ನು ಭಕ್ಷಿಸುವಂಥ ಸ್ವಭಾವ. ಆಗಲಿಕ್ಕೆ ಕಾಳಕಾಟು ಮಗ ನಂಬೂದರಿಗೆ. ದೊಡ್ಡ ಪರಂಪರೆ ಇದು. ಸ್ವಲ್ಪ ಅಮಾನುಷವಾದ ಶಕ್ತಿ ಇರುತ್ತದೆ. ಈ ಕಾಳಕಾಟಪ್ಪ ಅಂತ ಹೇಳಿಕೊಂಡು ನಂಬೂದರಿಗಳ ಮಗ ಅಂತ ಹೇಳಿಕೊಂಡು ಊರಲ್ಲೆಲ್ಲ ಬಾಣ ಬಿಟ್ಟು ಬೇಟೆ ಮಾಡಿ ತಿಂತಾ ಇದ್ರೆ ಯಾರಿಗೆ ಒಂದು ಅವಮಾನ. ಇದನ್ನೆಲ್ಲ ಆಲೋಚನೆ ಮಾಡಿ ಕಾಳಕಾಟಿನವರು ಎಂತ ಮಾಡ್ತಾರೆ, ಅದನ್ನು ಹೋಮದಲ್ಲಿ ಹೋಮಿಸುವುದು ಅಂತೇಳಿ ಹೋಮಕ್ಕೆ ಮಾರಣ ವ್ಯವಸ್ಥೆಯಲ್ಲಿ ಹೋಮ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹೋಮದೊಂದು ಹಂತಕ್ಕೆ ಆಗುವಾಗ ಈ ಸಾಕ್ಷಾತ್ ಆವಾಹನೆ ಮಾಡಿ ಅದನ್ನೇ ಹೋಮಿಸುವಾಗ 399 ತುಂಡುಗಳಾಗಿ ಅದು ಛಿದ್ರವಾಗಿರಟುತ್ತದೆ. ಅದು ಒಂದೊಂದೇ ಗುಳಿಗ. ಪೂಂಗುಟ್ಟಿ, ಕರಿಂಗುಟ್ಟಿ, ಕೆಂಬುಟ್ಟಿ, ತುಂಬ ಗುಟ್ಟಿಗಳುಂಟು. ಗುಟ್ಟಿಗಳು ಪೂಂಗುಟ್ಟಿ ತುಂಬ ಬರ್ತದೆ ಅದು. ಅದೆಲ್ಲ ಈ ಶೈವ ಗುಳಿಗೆ ಮಾತ್ರ ಅಲ್ಲ ಹೇಳೋದಕ್ಕೆ ಉದಾಹರಣೆ ಹೇಳಿದ್ದು ನಾನು. ಶೈವ ಮಾತ್ರ ಅಲ್ಲ, ನಮ್ಮೂರಿನಲ್ಲಿ ಅದು ಇಲ್ಲ. ಕೆಲವು ಕಡೆಯಲ್ಲಿ ಒಂದು ಕಡೆಯಲ್ಲಿ ಉಂಟಾ ಅಂತಲ್ಲ ಆಸೆ ಇದೆ. ಹೆಸರುಗಳು ಬೇರೆ. ಅಂತೂ ಶೈವ ಅಂತ ಹೇಳಿ ತಗೊಂಡ್ರೆ ಸಾಕು. ಇಂಗ್ಲೆಂಡ್ ಒಂದು ಛಂದಸ್ಸು ಅತ್ಯಂತ ಕೋಪಿನ ಒಂದು ಅತ್ಯಂತ ಗೌರವ ಇರುವ ಪ್ರಕರಣವಾದ ಕಾರಣ ಒಂದು ಗುಳಿಗನ ವಿಷಯದಲ್ಲಿ ಎಂಥದೋ ಒಂದಷ್ಟು ಅಚಾತುರ್ಯಗಳು. ಗುಳಿಗನ ಇದಕ್ಕೆ ಸಂಬಂಧಪಟ್ಟಾಗಿರೋ ಗುಳಿಗಳನ್ನು ಸಾಕಷ್ಟು ಬೇಕಾದ ರೀತಿಯಲ್ಲಿ ನೋಡಿಕೊಳ್ತಿಲ್ಲ ಹೇಳಿಯೂ ದಕ್ಷಿಣ ದಿಕ್ಕಿನಲ್ಲಿರುವ ಗುಳಿಗನ ಎಂಥದೋ ಒಂದು ಜಲಾಶಯದ ಸಮೀಪ ಇರುವಂಥ ಗುಳಿಗನ ವ್ಯವಸ್ಥೆ ಬಹಳ ಒಂದು ಶೋಚನೀಯ ಅವಸ್ಥೆಯಲ್ಲಿ ಉಂಟು ಅಂತ ಹೇಳುವ ಒಂದು ಗೋಚರ ಇದರಲ್ಲಿ ಉಂಟು. ಮಹಾರಾಜನಾದರೂ ಕೂಡ ಪಶು ಸಾಕಾಣಿಕೆ ಮಾಡಲಿಕ್ಕೆ ಪ್ರತ್ಯೇಕ ಡಿಪಾರ್ಟ್ಮೆಂಟ್ ಇರ್ತದೆ. ಆ ಭೃತ್ಯ ವಿಭಾಗದವರು ಸರಿಯಾಗಿ ನೋಡಿಕೊಂಡ್ರೆ ಮಾತ್ರ ಪಶು ಉಳಿದೀತು. ಮಹಾರಾಜಕ್ಕೆ ಒಳ್ಳೆ ಹುಷಾರಿದ್ದಾನೆ ಅಂತೇಳಿ ಪಶು ಉಳಿಬೇಕು ಅಂತಿಲ್ಲ ಅಂತ. ನಮ್ಮ ಇಲ್ಲಿಯ ಪರಿಸ್ಥಿತಿಯು ಹಾಗೆ. ಈಗ ಮಹಾಲಿಂಗೇಶ್ವರ ಸಂಬಂಧಪಟ್ಟ ಹಾಗೆ ಉಪದೇವತಾ ಸ್ಥಾನಮಾನದಲ್ಲಿರುವ ದೇವತೆಗಳ ಯಥಾಯೋಗ್ಯವಾದಂತಹ ಒಂದು ಆರಾಧನೆಗಳಿಲ್ಲ. ಅಲ್ಲ, ಅಂತೂ ಆ ಗುಳಿಗನು ಮಹಾಶಕ್ತಿಮಾನ್ ಆಗಿಯೂ ಸಾನ್ನಿಧ್ಯ ಪೌಷ್ಟಿಕವಾಗಿರುವಂಥದ್ದು, ಸಮರ್ಥನೂ ಆದಂಥ ಒಂದು ಶಕ್ತಿ. ಈಗ ಕೆಲವು ಸತಿ ಒಂದು ಆಫೀಸುಗಳಲ್ಲಿ ಒಳಗೆ ತಹಸೀಲ್ದಾರ್ಗಿಂತ ಹೊರಗಿನ ಅವರಿಗೆ ಜಾಸ್ತಿ ಫಲ ಸ್ವಲ್ಪ ನಿಲ್ಲೇ ಅಂತ ಹೇಳ್ತಾರೆ. ಒಳಗೆ ಅವರು ತಹಸೀಲ್ದಾರ್ ಹೋದ್ರೆ ಮಾತಾಡ್ತಾರೆ, ಇವರು ಒಳಗೆ ಕಳಿಸುವಾಗ ಸ್ವಲ್ಪ ಏನಾದರೂ. ಹೌದೌದು. ಅದೇ ವಾಯವ್ಯ ದಿಕ್ಕಿನಲ್ಲಿಯೂ ಕೂಡ ಒಂದು ಗುಳಿಗನ ಕಟ್ಟೆ ಉಂಟ. ಈ ವಾಯವ್ಯ ದಿಕ್ಕಿನಲ್ಲಿ ವಾಯವ್ಯ ಹೀಗೆ ಒಂದು ಗುಳಿಗನನ್ನು ನಂಬುವ ಜಾಗ ಇಲ್ಲಾದ್ರೂ ಉಂಟ. ಒಂದು ಸಂಧಿ ಪ್ರದೇಶದಲ್ಲಿ ಒಂದು ವನಭೋಜನಗಳಲ್ಲಾಗ್ತಾ ಇದ್ದ ಜಾಗೆ, ವನಭೋಜನಗಳು ಒಂದು ಕಾಲದಲ್ಲಿ ಒಂದು ಗರಡಿ ವ್ಯಾಯಾಮ ವಿದ್ಯೆಗಳೆಲ್ಲ ವರ್ತಮಾನ ಕಾಲದಲ್ಲಿ ಒಂದು ಹನುಮಂತನ ಒಂದು ವ್ಯಾಯಾಮ ಶಾಲೆ ಏನಾದ್ರಿದ್ರೆ ಆಗ್ಬೋದು. ಮಾರುತಿ ಯೋಗ ಸೆಂಟರ್. ಹೌದು, ಶನಿಯ ಹತ್ತಿರದಲ್ಲಿ ಆಂಜನೇಯ ಮಂತ್ರಾಲಯ ಉಂಟಲ್ಲ. ಎಲ್ಲಿ? ವಾಯುವ್ಯ ಬೋಳ್ವಾರ್ನಲ್ಲಿ. ವಾಯುವ್ಯ. ಅದರ ಪರಿಸರದಲ್ಲಿ ಯಾರೊಂದು ಗುಳಿಗನನ್ನು ನಂಬುವ ಜಾಗೆ ಉಂಟೋ, ಒಂದು ವನಭೋಜನದ ಜಾಗೆ ಗುಳಿಗೆ ಉಂಟು. ಆಂಜನೇಯ ಮಂತ್ರಾಲಯ ಹತ್ರ ಗುಳಿಗೆ ಉಂಟಲ್ಲ. ಒಂದು ಗುಳಿಗನನ್ನು ನಂಬುವ ಜಾಗೆ, ಒಂದು ಹಿಂದಿನ ಕಾಲದಲ್ಲಿ ವನಭೋಜನಲ್ಲಿ ಆಗ್ತಾ ಇದ್ದ ವ್ಯವಸ್ಥೆ,
ಅಲ್ಲಿಯೂ ಕೂಡ ಒಂದು ರಕ್ತೇಶ್ವರಿ ಒಂದು ಕಟ್ಟೆಯೋ ವ್ಯವಸ್ಥೆಯೋ ಅದು ಧನುರಾಶಿಯಾದ ಕಾರಣ ಧನ್ವೀ ಮನುಷ್ಯೋ ಹಯವಶ್ಚಿಮಾರ್ಧ ತಮಾಹುರೂರೋ ಭುವನ ಪ್ರದೇಶ ಸಮಸ್ಥಿತವ್ಯಸ್ತ ಸಮಸ್ತವಾಜಿ ಸುರಾಸ್ತ್ರಭೃದ್ಯಜ್ಞರಥಾಶ್ವಭೂಮಿ. ವಾಹನದ ರಾಶಿ ಅಲ್ವದು ಉಂಟು. ರಕ್ತೇಶ್ವರಿ ಗುಳಿಗ ನಿತ್ಯ ಒಂದು ಯುದ್ಧರಂಗದು, ಒಂದು ಯುದ್ಧರಂಗ. ಅದೊಂದು ಆರಾಮ ಸೇನಾ ಗೃಹ ಯುದ್ಧ ಭೂಮಿ. ಹಾ, ನಾಗರಕ್ತೇಶ್ವರಿ ಗುಳಿಗ ಅದೆಲ್ಲಿ? ಅಲ್ಲಿ ಬೈಪಾಸ್ನಲ್ಲಿ. ಅದೊಂದು ಮನೆಯವರದ್ದ. ಹಾಂ, ಹೊರಗಿನದ್ದೇ ಬೇಕಾದ ನಮಗೆ, ಮನೆಯವರದ್ದಾಗಿ ಬೇಜಾರ ಇಲ್ಲ. ಹಾಂ, ಅದರ ಹತ್ತಿರ ಒಂದು ಅರೆಸ್ಟ್ ಆಗಿ ಜೈಲಿಗೆ ಹೋದವರ ಕಥೆ ಎಲ್ಲ ಉಂಟಾ? ಒಂದು ಅರೆಸ್ಟ್ ಆಗಿ ಜೈಲಿಗೆ ಹೋದ, ಒಟ್ಟು ಜೈಲಿಗೆ ಹೋದ್ರೆ ಸಾಕು, ಅರೆಸ್ಟ್ ಆಗದೆ ಹೋಗ್ಲಿಕ್ಕಿಲ್ಲ ಅಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಳಗೆ ಹೋಗಿ ಬಂದು ಬೇಡ, ಪೊಲೀಸ್ ಸ್ಟೇಷನ್ ಇದ್ರೆ ಸಾಕು ನಮಗೆ. ಉಂಟಾ ಪೊಲೀಸ್ ಸ್ಟೇಷನ್ ಉಂಟಾ? ಅಷ್ಟಮಾಧಿಪತಿ ವ್ಯವಸ್ಥೆಗಳಲ್ಲೆಲ್ಲ ನೋಡುವಾಗ ಒಂದು ಒಂದು ಹೆಂಗಸನ್ನು ನಾಶ ಮಾಡಿದ ಚರಿತ್ರೆಯನ್ನು ಚಿಂತನೆ ಮಾಡಬೇಕಾದುಂಟಲ್ಲ. ಈ ಲಕ್ಷಣಗಳಲ್ಲಿರುವ ಜಾಗ ಆದರೆ ಅಲ್ಲಿ ಒಂದು ಗುಳಿಗನಿಗಿರುವ ಒಂದು ವ್ಯವಸ್ಥೆ ಬೇಕು. ವ್ಯಾಧಿ ಒಂದು ಹುಟ್ಟುವಾಗಲೇ ತಲೆ ದೊಡ್ಡದಾಗಿ ಹುಟ್ಟುವಂತಹ ಬೃಹತ್ಕಃ ವ್ಯಾಧಿರ್ಘಾಸ್ಯ ಶಿರೋಧರ ಪಿತೃಧರ ತ್ಯಾಗಿ ಕವಿರ್ವೀರ್ಯವಾನ್ ಭಕ್ತ. ಆ ರೀತಿಯಾದ್ದುಂಟು. ಒಬ್ಬರು ಅಡ್ವೊಕೇಟ್ ಅಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರಾ, ಅವರ ಮನೆ ಹತ್ರ ನೋಡಬೇಕಾದ್ದು ಪರಿಸರ. ವಕ್ತ ಸ್ಥೂಲ ಹೃದ ಶ್ರವೋಧರ ನಸ ಕರ್ಮೋದ್ಯತ ಶಿಲ್ಪವಿತ್. ಹೊಸತ್ತೆಂಥದೋ ಒಂದು ರಚನೆ ಮಾಡ್ತಾ ಇದ್ದಾರಲ್ಲ ಅಲ್ಲಿ. ಶಿಲ್ಪವಿತ್ ಒಂದು ಆರ್ಕಿಟೆಕ್ಚರ್ ಇರ್ಬೋದು ಅವರ ಹತ್ರ. ಕುಬ್ಜಾಂಸ ಕುನಖಿ ಸಮಾಂಸಲಭುಜ ಅಲ್ಲಿಗಲ್ಭ್ಯವಾನ್ ಧರ್ಮವಿತ್. ಸದ್ಯ ಒಂದಷ್ಟು ಗ್ಯಾರೇಜ್ಗಳು ಉಂಟು ಅಷ್ಟೇ ಅಲ್ಲ. ಅದೇ ಅದೇ ಒಂದು ಧರ್ಮ ನೇಮವೇ ಆಗುವ ಜಾಗ ಅದರ ಪರಿಸರದಲ್ಲಿ ಇಲ್ಲಿಯೋ ಒಂದು ಉಂಟಲ್ಲ. ಒಂದು ಊರಿಗೆ ಸಂಬಂಧಪಟ್ಟಾಗ ಒಂದು ಪ್ರಧಾನಿಗಳ ಮನೆ, ಒಂದು ಕಾಲದಲ್ಲಿ ಒಂದು ಊರಿನಲ್ಲಿ ನೇತೃತ್ವವನ್ನು ವಹಿಸಿ ನ್ಯಾಯ ತೀರ್ಮಾನವನ್ನೆಲ್ಲ ಕೊಡ್ತಾ ಇದ್ದಂತಹ ಒಂದು ಗಟ್ಟಿಗರ ಮನೆ. ಊರಿನ ಮುಖ್ಯಸ್ಥರು ನಗರಸಭಾಧ್ಯಕ್ಷರಾಗಿದ್ದರು ಲೋಕೇಶ್ ಅವರು. ಎಲ್ಲಿದು? ಲೋಕೇಶ್ ಹೆಗಡೆ. ಲೋಕೇಶ್ ಹೆಗಡೆ ಅಲ್ಲೇ ಇದ್ದದ್ದ? ಹೌದು. ಅದ ಧರ್ಮವಿತ್ ಮುನ್ಸಿಪಾಲ್ಟಿ ಕುನಕಿ ದಿಕ್ಕದುವೆ ವಿಧೋರ್ವಾಯು ದಿಕ್ ಅಲ್ಲ, ಅದೇ ಅವ್ರದ್ದೇ. ಧನ್ಮೀ ಮನುಷ್ಯೋ ಹಯಪಶ್ಚಿಮಾರ್ಧ. ಅದರ ಪರಿಸರದಲ್ಲಿ ಒಂದು ಜನನದಲ್ಲೇ ಒಂದು ಪ್ರತ್ಯೇಕತೆ ಇದ್ದಂಥ ಒಂದು ವ್ಯಕ್ತಿ ಏನಾದರೂ ಇದ್ದಂಥ ಒಂದು ಚರಿತ್ರೆ ಉಂಟು. ಜನನ ಅಂದರೆ ಹುಟ್ಟಿನಿಂದ ಅವರು ವಿಕೃತ ದಶನ ಪಾಪೈರ್ದೃಷ್ಟೇ ವೃಷ ಅಜ ಅಯೋದಯೇ ಖಲತಿರ ಶುಭ ಕ್ಷೇತ್ರೇ ಲಗ್ನೆ ಹಯೇ ವೃಷಭೇ ಪಿವ ನವಮಸುತಗೆ ಪಾಪೈರ್ದೃಷ್ಟೇ. ಹುಟ್ಟಿನಿಂದ ವಿಕಾರದವರೊಬ್ರು ಇದ್ರು ಅಂತ ಹೇಳಿ ಉಂಟು. ಒಂದು ತಲೆ ದೊಡ್ಡದಾಗಿ ಹುಟ್ಟಿದವರು. ಅಲ್ಲ, ಅವರು ಒಂದು ಮೈಕ್ ಕೊಡಿ ಬನ್ನಿ. ಅವರು ನೇರ ಇದ್ದಾರೆ ಸಾಕು. ಸಮಸಪ್ತಮದಲ್ಲಿದ್ದರು. ಹೌದು, ವಿಷಯ ಗೌರವ ಉಂಟು. ಹಾಂ ಹಾಂ ಸಾಕು. ಅಲ್ಲಿ ಒಂದು ಗುಳಿಗನ ವ್ಯವಸ್ಥೆ, ಅದು ಮಾಲಿಂಗೇಶ್ವರನೊಂದು ಆಜ್ಞಾ ವ್ಯವಸ್ಥೆಯನ್ನು ಅನುಸರಿಸಿಕೊಂಡಿರುವ ಗುಳಿಗದು. ಅಲ್ಲ, ಆಜ್ಞಾ ಅಂದರೆ ದೇವರ ಬಲಿ ಅಲ್ಲಿ ಹೋಗ್ತದ ಲೋಕೇಶ್ ಹೆಗಡೆ ಅವರೇ? ಹೌದಾ? ದೇವರ ಬಲಿ ಹೋಗ್ತದ? ನಿಮ್ಮ ದೇವರ ಸವಾರಿ ಉಂಟು ಆ ಕಡೆ? ಅಲ್ಲಿವರೆಗೆ ಇಲ್ಲಿ ಸ್ವಲ್ಪ ದೂರದವರೆಗೆ ಬರ್ತದೆ. ಹೌದಾ? ಅದೇ ಅದು ಒಂದು ಕಾಲದಲ್ಲಿ ಅದೊಂದು ಅನಾಥಾವಸ್ಥೆಯಲ್ಲಿತ್ತ ಆ ಗುಳಿಗನ ವ್ಯವಸ್ಥೆ, ಒಂದು ಸರಿಯಾಗಿ ನೋಡದೆ ವ್ಯವಸ್ಥೆ ಎಲ್ಲ. ನವಂಚ ಭೃಗುಜೆ ಈವಾಗ ಪುನರುದ್ಧಾರಣ ಅದ್ದ. ನಾವಲ್ಲಿ ಅಷ್ಟಮಂಗಳ ಪ್ರಶ್ನೆ ಇಟ್ಟು ಕೇಳಿದಾಗ ಅದಕ್ಕೆ 300 ವರ್ಷದ ಹಿಸ್ಟ್ರಿ ಉಂಟು ಅಂತ ಹೇಳಿದ್ರು. ನಾವೀಗ ಒಂದು 10, 12, 13 ವರ್ಷ ಆಯ್ತು ನಾವು ಜೀರ್ಣೋದ್ಧಾರ ಮಾಡಿದ್ದನ್ನು.
ಅಲ್ಲಿ ನಾಗ ರಕ್ತೇಶ್ವರಿ ಗುಳಿಗ, ಅದಕ್ಕೆ ಇದು ರಾಹು ಭವನಾಧಿಪತಿ ಶುಕ್ರ, ಶುಕ್ರ ಗುಳಿಗನ ವ್ಯವಸ್ಥೆ ನೋಡಿದಾಗ ಅಲ್ಲಿ ಬಂದದ್ದು ನಮಗೆ ಮಾಂದ್ಯ ಅಂಶಗನಾಥನಾದಂತಹ ಚಂದ್ರನ ಬಲ, ಚಂದ್ರನಿಗೆ ವಾಯು ದಿಕ್ಕು, ಇದೆಲ್ಲ ಪ್ರಕರಣದಲ್ಲಿ ನಾವು ಅಲ್ಲಿಗೆ ಎತ್ತಿದ್ದೀಗ ಅಲ್ವಾ? ಅದೇ ಅವನಲ್ಲಿ ಕೂಡ ಸರ್ಪಾಕೃತಿ ಅತ್ಯಗ್ರೋ, ಗುಳಿಕನ ಸ್ವರೂಪವು ಕೂಡ ಸರ್ಪಾಕೃತಿ ಅತ್ಯಗ್ರೋ, ಮೃತ್ಯುರಖಿಲ ಸಂಹಾರ ಅತಗುಳಿಕಃ ಕ್ರೂರತಮಃ ಶನೈಶ್ಚರಸ್ಯಾತ್ಮಜ ಕಲಹ ಸರ್ಪಾಕೃತಿ ಅತ್ಯುಗ್ರಹ ಮೃತ್ಯು ಅಖಿಲ ಸಂಹಾರಿ ಅಂತ ಹೇಳಿ ಅವನ ಸ್ವರೂಪ. ಹಾಗಿದ್ರೆ ಇನ್ನೊಂದು ವಿಷಯ ಉಂಟು, ಹೇಳಿ ಸರಿ. ಅಲ್ಲಿ 2 ರೀತಿಯ ಪೂಜೆ ಆಗ್ತದೆ, ಅಲ್ಲಿ 2 ರೀತಿಯ ಪೂಜೆ ಆಗ್ತದೆ ಅಲ್ಲಿ. ಸರಿ, ಒಂದು ನಾಗ ರಕ್ತೇಶ್ವರಿ ಗುಳಿಗನಿಗೆ ಭಟ್ರು ಬಂದು ಪೂಜೆ ಮಾಡ್ತಾರೆ. ಆಮೇಲೆ ಭೈರವ ಪಂಜುರ್ಲಿ ಕಲ್ಲುರುಟ್ಟಿಗೆ ಅದಕ್ಕೊಂದು ನಾಯಕ ಜನಾಂಗದವರಿದ್ದಾರೆ, ಅವರು ಬಂದು ಪೂಜೆ ಮಾಡ್ತಾರೆ ಪತ್ತನಾಜಿಗೆ. ಅದು ಬೇರೆ ಇದು ಮಾಡಿದ್ರೆ ಬೇರೆ. ಆ ಜಾಗದಲ್ಲಿ ಹಿಂದೆ ಏನಿಲ್ಲದಿರುವಾಗ ಅದೊಂದು ವನದ ಹಾಗಿರೋ ಜಾಗ ಆಗಿತ್ತು. ಅದು ವನ ಅಲ್ಲ, ವನ ಅಂದರೆ ಈಗ ಬೈಪಾಸ್ ಆದ ಈಗ ನಾವು ಬೈಪಾಸ್ ಆದಂತ ಸ್ವಲ್ಪ ಸರಿ ಮಾಡಿದೆ, ಆದರೆ ಅದು ಅದಕ್ಕೆ ಕರಿತಿದ್ದದೇ ಬನ ಅಂತೇಳಿ. ಈಗ ನವಂಚ ಭೃಗುಜೆ ನೋಡಿದ್ರೆ ಈಗೆಲ್ಲ ನೋಡಿದ್ರೆ ಇಲ್ಲಿ ವನದ ಅಡ್ರೆಸ್ ಇಲ್ಲಲ್ಲ. ಈಗ ನೋಡಿದ್ರೆ ಇಲ್ಲಿ ವನದ ಅಡ್ರೆಸ್ ಇಲ್ಲಲ್ಲ. ಅಲ್ಲ, ಆದ್ರೂ ಗಿಡ ನಟ್ಟಿದೆ ಸ್ವಲ್ಪ, ಅದು ಭವನ ಆಗಿದೆ. ಈಗ ಅದೆಂತಾಗಿದೆ ರೋಡ್ ಮೊದಲು ಅಲ್ಲಿ ರಸ್ತೆ ಇರಲಿಲ್ಲ, ಈಗ ಅಲ್ಲಿ ಹೈವೇ ಬಂದದ್ರಿಂದಾಗಿ ನೀವು ಹೇಳಿದ ಆಗಿದೆ ಹಾಗೆ ಇರುವಂಥದ್ದು. ಇನ್ನು ರೋಡ್ ಅಗಲ ಆದರೆ ಇದು ಹೋಗ್ತದೆ ಅತ್ಲಾಗಿ, ಚತುಷ್ಪಥ ಆದರೆ ಇಲ್ಲ ಅದು ಆ ಕಡೆ ಬರುದಿಲ್ಲ, ಇನ್ನೊಂದು ಸೈಡ್ ಆ ಕಡೆ ಬರುದಿಲ್ಲ. ಅದು ಒಳ್ಳೇದು. ಅಪೋಸಿಟ್ ಇದು ಆ ಗುಳಿಗನದ್ದು ಎಂಥದ್ದೊಂದು ಪ್ರತಿಷೇಧ ಈಗ ಅಲ್ವಾ? ಅಲ್ಲಿ ಒಳ್ಳೆ ಕಾರಣಕ್ಕೆ ಉಂಟು ಅಂತ ಕಾಣ್ತದೆ. ಅದರ ಮಹಾತ್ಮೆ ಅಂತ ಹೇಳುವಾಗ ಈಗ ಅದರ ಮಹಾತ್ಮೆಯಿಂದಲೇ ಇದು ತುಂಬ ಪ್ರಾಚೀನ ವ್ಯವಸ್ಥೆ. ಇದು ಇಲ್ಲಿ ಒಂದು ಮರದ ಬುಡದಲ್ಲಿ ಆರಾಧನೆ ಮಾಡ್ತಾ ಇದ್ದಂಥದ್ದು. ಅದರ ಹತ್ತಿರ ಒಂದು ಸಣ್ಣ ಒಂದು ನೀರು ತುಂಬುವ ಜಾಗ ಇತ್ತ ಮೊದಲಿತ್ತು, ಈಗ ಬೈಪಾಸ್ ಹೋಗಿದೆ. ಅದಲ್ಲೋ ವಿಷಯದು ಕೊಕ್ಕರಣಿ. ಯಾಕೆಂದ್ರೆ ಶುಕ್ರೇಂದು ಜೀವ ಶಶಿಜ ಯದಿಕೇಂದ್ರ ಸಂಸ್ಥಾ ವರ್ಗೋಪಕಂಠತೋ ಜನಿಧಾನಮತ್ರ ಕೇಂದ್ರೇ ಶಶಿ ಯದಿ ಚ ತದ್ದಿಶಿ ವಾರಿ ಮಾರ್ಗೇ ಅಚ್ಚೋ ವಿಲಗ್ನ ಭವನೇ ಭೃಗುಜ ಸ್ಥಿತೋ ವಾ. ಅದೊಂದು ಅತ್ಯಂತ ಪ್ರಾಧಾನ್ಯತೆ ಉಂಟು. ಇನ್ನೀಗ ನೀವು ಅಲ್ಲಿ ಜೀರ್ಣೋದ್ಧಾರ ಮಾಡಿ ಆರಾಧನೆ ಮಾಡ್ತಾ ಇದ್ದೀರಿ, ಚೆನ್ನಾಗಿ ಮಾಡಿದ್ದಾರೆ. ಹೌದು, ಇನ್ನೀಗ ನಾವು ಅದನ್ನು ಹೇಳಿ ಪ್ರಯೋಜನ ಅಂತಿಲ್ಲ. ಅದಕ್ಕೆ ಮಾಡಲಿಕ್ಕಿಲ್ಲ, ಮಾಡಬಾರ್ದು. ಬನ ಆದ್ದರಿಂದ ನಾವು ಕಾಂಪೌಂಡ್ ವಾಲ್ ಕಟ್ಟಿ ಇದು ಪ್ರತಿಷ್ಠೆ ಎಲ್ಲ ಮಾಡಿದ್ದೇವೆ, ಕಲ್ಲು ಹಾಕಿ ನಾಗನ ಇದೆಲ್ಲ ಮಾಡಿದ್ದೇವೆ. ಹಾಗೆ ಅದಕ್ಕೆ ಇದು ಮಾಡಿ ನಾಗನ ಬಿಂಬ ಇತ್ತಲ್ಲಿ. ನಾಗನ ಬಿಂಬ ಅಂದರೆ ಅದು ಬಿಂಬ ಇರಲಿಲ್ಲ, ಏನೋ ಕಲ್ಲು ಇತ್ತು, ಅದನ್ನೆಲ್ಲ ತೆಗೆದು ನಾವು ಬಿಂಬ ಕಲ್ಲು ಇದು ಸಾಮಾನ್ಯ ಉಪ್ಪಿನ ಹೊಳೆಯಲ್ಲಿ ಬಿಟ್ಟಿದ್ದೇವೆ. ಬಿಂಬ ಭಾವದಲ್ಲಿ ಗುಳಿಗೆ ಉದಿಸಿದ್ದಾಗೆ. ಅಂದರೆ ಅದು ಆ ಪ್ರಶ್ನೆಯಲ್ಲಿ ಆ ಒರಿಜಿನಲ್ ನಾಗ ಇರುವಂಥ ಸ್ಥಳವನ್ನು ನಮಗೆ ಬಿಟ್ಟು ಕೊಡಲಿಲ್ಲ, ಅದು ಇನ್ನೊಂದು ಸ್ವಲ್ಪ ದೂರದಲ್ಲಿದೆ. ಅದನ್ನು ನಮಗೆ ನಾವು ಅವರೊಬ್ಬರು ಬೇರೆ ಅನ್ಯಮತಿಯರವರು ಅವ್ರ ಹತ್ರ ಮಾತಾಡಿದಾಗ ಅವರಿಲ್ಲ ನಾನು ಕೊಡೋದಿಲ್ಲ ಹೇಳಿದರು. ನಾವು ಪ್ರಶ್ನೆಯಲ್ಲಿ ಕೇಳುವಾಗ ಮತ್ತೆ ಇದೇ ಸ್ಥಳದಲ್ಲಿ ಮಾಡಿ ಆಗಿರೋ ಪ್ರತಿಷ್ಠೆ. ಈಗ ಒಂದು ಪಕ್ಷಿಗೆ ಅವರು ಕೊಟ್ಟರೆ ಎಂತ ಮಾಡ್ತೀರಿ? ಕೊಟ್ಟರೆ ನಾವೀಗ ಪ್ರತಿಷ್ಠೆ ಮಾಡಿ ಆಗಿದೆ, ಇನ್ನು ಹಾಗೆ ಎಂತ ಕಾಣ್ತಾಗ ಮಾಡೋದಷ್ಟೇ. ಒಂದು ಸಾಧ್ಯತೆ ಉಂಟು. ಅದೇ ಅಲ್ಲ, ಅದು ಈಗ ಅವ್ರು ಕೊಟ್ಟರೆ ಆಮೇಲೆ ನೋಡು, ಆಗ ಪುನಃ ನಾವು ಪ್ರಶ್ನೆ ಕೇಳ್ತೇವೆ, ದಯವಿಟ್ಟು ಕೇಳಿ ಮಾಡ್ತೇವೆ ಈಗ ಅವರು ಅಲ್ಲ ಆ ಒಂದು ಗುಳಿಗೆ ದಕ್ಷಿಣ ದಿಕ್ಕಿನಲ್ಲಿ ಒಂದು ಗುಳಿಗನ ವ್ಯವಸ್ಥೆ, ದಕ್ಷಿಣಾಶ್ರಯ ದಿಕ್ಕಿನಲ್ಲಿರುವಂಥ ಒಂದು ಮಾಂದಿ ಅಂಶಕಾದ ಚಂದ್ರ, ಒಂದು ಬಾಳೆ ಹಾಕುವ ಗೆದ್ದೆ ಸಮೀಪದಲ್ಲಿರುವಂಥ ಒಂದು ಜಲಾಶಯದ ಹತ್ತಿರ ಅಂತ ಅದು ಕೂಡ ರಾಹುವಿನೊಟ್ಟಿಗಿರೋ ಚಂದ್ರ ಆಗುವಾಗ ಒಂದು ಗುಳಿಗ ವ್ಯವಸ್ಥೆ. ಈ ದಕ್ಷಿಣ ದಿಕ್ಕಿನಲ್ಲಿ ಒಂದು ಸ್ವಲ್ಪ ದೂರದಲ್ಲಿ ಜರೇತು ದೂರಂ ಒಂದು ಬಾಳೆ ಹಾಕುವ ಗೆದ್ದೆ, ಕಂಬಳದ ಗೆದ್ದೆ, ಎಂಥದ್ದು ಒಂದು ವೃತ್ತಂ ಅಂತ ಹೇಳ್ತದೆ. ವೃತ್ತಾತೋ ಯಜುತ ಸಮೀರ ಬಹುಲ ಶ್ವೇತಾ ಫಲೈರನ್ವಿತ ಶೀತಾಂಶೋಷ್ಟಫಲಾಹ್ಯಸೌ ಸಲವಣ ಶೀಘ್ರಾಂಕುರಾಮೇದಿನಿ. ಒಂದು ಈ ಊರಿನಲ್ಲಿ ಒಂದು ಹೆಸರುವಾಸಿಯಾದಂತಹ ಒಂದು ಭತ್ತದ ಗದ್ದೆ ಅಲ್ಲಿ ಯಾರಿತ್ತ ಒಂದು ಅತ್ಯಂತ ಹೆಸರುವಾಸಿಯಾದ ಗದ್ದೆ. ಅಲ್ಲ, ಇಲ್ಲಿ ಬಾಕಿ ಕಷ್ಟಗಳಿಲ್ಲದೆ, ಕೇವಲ ತುಂಬ ಕಷ್ಟಗಳಿಲ್ಲದೆ ಮೊಳಕೆ ಬಂದು
ಭತ್ತ ಬರುವಂಥ ಜಾಗ ಶೀಘ್ರಾಂಕುರ. ಈಗ ಇದು ಚಿನ್ನದ ಕದಿರು ಬಂದಿತ್ತು ಅಂತ ಕಾದೆ ಪ್ರಚಾರ. ಹೌದು, ಇದು ಚಿನ್ನದ ಕದಿರು ಉಂಟು. ಇದಾದ್ದು ಚಿನ್ನದ ಕದಿರು ಅಲ್ಲೇ ಅಲ್ವ? ಶೀಘ್ರಾಂಕುರ ಮೇದಿನಿ ವೃತ್ತಾತೋಯಯುತ ಸಮೀರ ಬಹುಲ ಶ್ವೇತಾ ಫಲೈರನ್ವಿತ ಶೀತಾಂಶೋಷ್ಟಪಲಾಹ್ಯಸೌ ಸಲವಣ ಶೀಘ್ರಾಂಕುರ ಮೇದಿನಿ. ಮೇದಿನಿ ಅಂತೇಳಿದರೆ ಒಂದು ಅದ್ಭುತವಾದ ಭೂಮಿ ಅಲ್ಲ, ಕಡಿದು ಮಾಡಿದಂಥ ವ್ಯವಸ್ಥೆ ಅಂತಲೇ ನಾವು ಅನ್ವಯ ಮಾಡಬೇಕು. ಪಾಂಗ್ಳೈ ಕೂಡ ದಕ್ಷಿಣ. ಮೇದಯತೆ ಅನೇನೈತಿ ಮೇದಿನಿ. ಪಾಂಗ್ಳೈ ದಕ್ಷಿಣಾಶ್ರಯದಲ್ಲಿ ಆಗ್ತದೆ, ಅಲ್ಲಿ ಭತ್ತ ಗದ್ದೆಗಳಿತ್ತು. ಪಾಂಗ್ಳಾಯ್ ಗರ್ಭೆ ಇಲ್ಲ, ಇಲ್ಲಿಂದ ಹೆಚ್ಚು ದೂರ ಇಲ್ಲ. ಅದು ದೇವಾಲಯಕ್ಕೆ ಸಂಬಂಧಪಟ್ಟದ್ದ. ಅದು ದಕ್ಷಿಣಾಶ್ರಯ ದಿಕ್ಕ. ದಕ್ಷಿಣ ಅದು ಅಲ್ಲೊಂದು ಅದ್ಭುತವಾದ ಭೂಮಿಯು ಪೋಸ್ಟ್ ಆಫೀಸ್ ಅಸಾಮಾನ್ಯ ಮಹಾಲಿಂಗೇಶ್ವರನ್ನೇ ಒಂದು ರಕ್ಷಣಾತ್ಮಕವಾಗಿ ಒಂದು ಗುಳಿಗನ ಸಾನ್ನಿಧ್ಯವನ್ನು ಅಲ್ಲಿಟ್ಟಂಥ ಚರಿತ್ರೆ ಅಲ್ಲ. ಒಂದು ಗುಳಿಗನ ಅಲ್ಲ, ಎಷ್ಟು ದೂರದಲ್ಲಿ ಇದು ಚರರಾಶಿ ಆಗುವಾಗ ಸ್ವಲ್ಪ ದೂರ. ಇದು ಇಲ್ಲಿಂದ ಗಟ್ಟಿ ಒಂದು ಆರೋಗ್ಯ ಇರುವಂತಹ ವ್ಯಕ್ತಿ ಮಹಾಲಿಂಗೇಶ್ವರ ದೇವರ ಸನ್ನಿಧಾನ ನಿಶ್ಶಬ್ದವಾದ ವಾತಾವರಣದಲ್ಲಿ ಗಟ್ಟಿ ಕೂಗಿಲ ಹಾಕಿದ್ರೆ ಕೇಳೋ ದೂರ. ಗಟ್ಟಿ ಕೂಗಿಲ ಹಾಕಿ